ಓಂ ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಈ ಕೊಲೆ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಬರುತ್ತೆ. ಇದಕ್ಕೆ ಯಾವ್ಯಾವ ಮನೆ ಕಾರಣ, ಯಾಕೆ ಹಿಂಗಾಗ್ತಾನೆ ಆ ಮನುಷ್ಯ, ಹಾಗೆ ಕೊಲೆಯಾಗುವುದಕ್ಕೆ ಏನು ಕಾರಣ ಈ ಜನ್ಮದಲ್ಲಿ, ಇಷ್ಟನ್ನು ಇವತ್ತು ತಿಳ್ಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಈ ವಿಚಾರಗಳಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ಏಕೆಂದರೆ ನಮಗೆ ಕೋಪ ತಾಪ ಒಂದು ಅಡಿಕ್ಟ್ ಆಗ್ತೀವಿ ಅಂದರೆ ನೆಗೆಟಿವ್ ಕಾಂಬಿನೇಷನ್ ರನ್ ಆಗುತ್ತೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ. ಸೊ ಅವಾಗೇನು ಮಾಡಬೇಕು, ಆದಷ್ಟು ಅದರಿಂದ ಬಚಾವಾಗೋಕ್ಕೆ ನೋಡಬೇಕು. ಏಕೆಂದರೆ ನಮ್ಮ ಕರ್ಮಫಲನ ನಾವು ಭೂಮಿಗೆ ತಂದಿರ್ತೀವಿ. ಮೈಂಡಲ್ಲಿರಲಿ, ಯಾರು ಕರ್ಮಫಲದಿಂದ ಬಚಾವಾಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವು ಮಿತಿಮೀರಿದ ಕೆಟ್ಟ ಫಲಗಳಿಂದ ಬಚಾವಾಗಲಿಕ್ಕೆ ನಮ್ಮ ಬುದ್ಧಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಭಗವಂತ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ. ಎಲ್ಲ ನಾನೇ ಮಾಡಿಸಲ್ಲ, ನಿಮ್ಮ ಬುದ್ಧಿ ಹೆಂಗಿರುತ್ತೋ ಆ ರೀತಿ ನಾನು ಫಲ ಕೊಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದು, ಭಗವಂತನೇ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖ 3 ಮನೆಗಳು ನಮಗೆ ಈ ಥರ ಸಿಚುವೇಶನ್ನ ತಂದುಕೊಡುತ್ತೆ. ಯಾವ 3 ಮನೆ, ಯಾವ 3 ಮನೆಯಲ್ಲಿ ಗ್ರಹ ನಮಗೆ ಕೂತ್ಕೋಬೇಕು, ಕೂತಿದ್ರೆ ಎಸ್ಪೆಷಲಿ 7ನೇ ಮನೇಲಿ ಗ್ರಹ ಕೂತಿದ್ರೆ, 8ನೇ ಮನೇಲಿ ಗ್ರಹ ಕೂತಿದ್ರೆ, ಇನ್ನೊಂದು 12ನೇ ಮನೆಯಲ್ಲಿ ಗ್ರಹ ಕೂತಿದ್ರೆ, ಈ 3 ಮನೆಗಳು ಕೂಡ ದಶಾಭುಕ್ತಿನಲ್ಲಿ ಬಂದರೆ ನಮಗೆ ಇನ್ನೊಬ್ಬ ವ್ಯಕ್ತಿಯಿಂದ ಸಮಸ್ಯೆ ಅಂತ ಹೇಳುತ್ತೆ. ಏಕೆಂದರೆ ಇನ್ನೊಬ್ಬ ವ್ಯಕ್ತಿ ಅಂದರೆ ಹೆಂಗೆ, 7ನೇ ಮನೆ ನೋಡಿ. 7ನೇ ಮನೆ ಗುಡ್ಡು ಸೈಡ್ ಹೋದರೆ ಅಷ್ಟೇ ಒಳ್ಳೆಯದದು. ಬ್ಯಾಡ್ ಸೈಡ್ ಬಂದರೆ ನರಕ ತೋರಿಸ್ತಕ್ಕಂಥ ಮನೆ. 7ನೇ ಮನೆ ಅಂತಕ್ಕಂಥದ್ದು ಆಪೋಸಿಟ್ ಪರ್ಸನ್ನ ಸೂಚ್ಯಾಂಕ ಮಾಡುತ್ತೆ. ಇನ್ನೊಬ್ಬ ವ್ಯಕ್ತಿ ನಂಗೆ ಗೊತ್ತು, ನಾನು ಶತ್ರು ಮಾಡ್ಕೋತಾ ಇದ್ದೀನಿ, ಡೈರೆಕ್ಟ್ ಎನಿಮಿ. ಅದಕ್ಕೆ 7ನೇ ಮನೆ. ಅಲ್ಲಿಂದ ನಮಗೆ ಸಮಸ್ಯೆ ಆಗುತ್ತೆ. 8ನೇ ಮನೆ, ಆ 7 ಹೋಗಿ 8ರ ಜೊತೆ ಕೂತ್ಕೊಂಡಾಗ ದಶಾಭುಕ್ತಿನಲ್ಲಿ ಆ ವ್ಯಕ್ತಿಯಿಂದ ನಮಗೆ ಸಮಸ್ಯೆ ತಂದುಕೊಡುತ್ತೆ. ಆ ವ್ಯಕ್ತಿಯಿಂದ ಯಾವಾಗ ಸಮಸ್ಯೆ ತಂದುಕೊಡುತ್ತೆ, ನಾವೇನಾದ್ರು ತಪ್ಪು ಮಾಡಿದಾಗ, ಅವರ ದಾರಿಗೆ ನಾವು ಅಡ್ಡ ಹೋದಾಗ, ಸ್ವಲ್ಪ ನಮ್ಮ ಕಡೆಯಿಂದನೂ ತಪ್ಪಾಗಿರ್ತಕ್ಕಂಥದ್ದು. ಆ ವ್ಯಕ್ತಿ ಕೋಪತಾಪ ಹೆಚ್ಚಾಗುತ್ತೆ ಅಂದರೆ ಒಂದು ಹೊಟ್ಟೆ ಕಿಚ್ಚಿಗೂ ಆಗ್ಬೋದು, ಇನ್ನೊಂದು ನಾವು ಮಾಡೋ ತಪ್ಪುಗಳಿಗೂ ಆಗಿರ್ಬೋದು. ಈ 2 ರೀತಿಯೂ ನಾವು ನೋಡ್ಕೋಬೇಕು ಜೀವನದಲ್ಲಿ. ಏಕೆಂದರೆ 2ಕ್ಕೂ ಒಂದೇ ಕಾಂಬಿನೇಷನ್ ಬರುತ್ತೆ, ಆದರೆ ಡಿಫ್ರೆಂಟ್ ಏರಿಯಾ. ಹಾಗೆ ಇನ್ನೊಂದು 12ನೇ ಮನೆ ಏನಕ್ಕೆ ತೊಗೊಂಡಿದ್ದೀವಿ, 12 ಅಂದರೆ ಕ್ಲೋಸ್ ಮಾಡ್ತಕ್ಕಂಥ ಮನೆ. ಅಂದರೆ ಆ ವ್ಯಕ್ತಿಯ ಒಂದು ಆತ್ಮ ಇರಬಾರ್ದು, ಆ ವ್ಯಕ್ತಿ ಇಲ್ಲಿರಬಾರ್ದು ಅನ್ನೋದು 12. ಪರಲೋಕಕ್ಕೆ ಹೋಗ್ತಕ್ಕಂಥದ್ದು 12th ಹೌಸ್, ನಿನ್ನ ಕತೆ ಮುಗೀತು ಅಂತಾರಲ್ಲ ಹಂಗೆ. 12ನೇ ಮನೆ ಕ್ಲೋಸಿಂಗ್, ನಷ್ಟದ ಮನೆ, ವ್ಯಯದ ಮನೆ ಅಂತ ಕೊಟ್ಟಿದ್ದಾರೆ. ದೇಹ ವ್ಯಯ ಆಗ್ತಕ್ಕಂಥದ್ದು 12ನೇ ಮನೆ, ಭೂಮಿಗೆ ಹೋಗ್ತಕ್ಕಂಥದ್ದು 12ನೇ ಮನೆ. ಬಟ್ ಇಲ್ಲಿ ಸಾವಿನ ಮನೆ 8ನೇ ಮನೆ, ಪರ್ಸನ್ ಸೂಚ್ಯಾಂಕ 7ನೇ ಮನೆ. ಈ 3 ಮನೆಗಳು ಕೂಡ ನಮಗೆ ಜೀವನದಲ್ಲಿ ಕೆಟ್ಟ ಮನೆಗಳಾಗಿ ಪರಿಣಮಿಸುತ್ತೆ. ನೋಡಿ, 7ನೇ ಮನೆ ಅಂತಕ್ಕಂಥದ್ದು 8ನೇ ಮನೆ ಜೊತೆ ಸೇರಿದರೂ ಕೂಡ 11ನೇ ಮನೇಲಿ ಗ್ರಹ ಕೂತ್ಕೊಂಡು ಅದ್ರ ಜೊತೆ ಬರಬೇಕು. ಅವಾಗೇನು ಲಾಭ, ನಾವು ಇನ್ನೊಬ್ಬರು ತಂಟೆಗೆ ಹೋಗಲ್ಲ, ಅಥವಾ ನಮ್ಮ ದಾರಿಗೆ ಅಡ್ಡ ಬಂದರೂ ಕೂಡ ಎಷ್ಟೇ ಶತ್ರುಗಳು ಅವರಿಂದ ಜಯ ಆಗ್ತಕ್ಕಂಥದ್ದು ಈ 11ನೇ ಮನೆ. 11 ಹೋಗಿ 12 ಬರಬಾರ್ದು. ಅಥವಾ ನಮಗೆ 11 ಇದೆ 12 ಇದೆ, 11ನೇ ಮನೆಯಲ್ಲೂ ಗ್ರಹ ಕೂತಿದೆ, 12ನೇ ಮನೆಯಲ್ಲೂ ಗ್ರಹ ಕೂತಿದೆ, 50-50. ಈ ಕಡೆ ಡೈರೆಕ್ಟ್ ಎನಿಮಿಗಳು ಇರ್ತಾರೆ, ಈ ಕಡೆ ಒಳ್ಳೆಯದು ಇರುತ್ತೆ. 2 ಮಿಕ್ಸ್ಡ್ ಕಾಂಬಿನೇಷನ್ನು ಬರುತ್ತೆ. ಬರೀ ನೆಗೆಟಿವ್ ಇದ್ದಲ್ಲಿ ಮೋಸ್ಟ್ ಡೇಂಜರಸ್. ಸೊ ಇಲ್ಲಿ ಕೊಲೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ, ಇಂದಿನ ಜನ್ಮಗಳಲ್ಲಿ ಯಾವ ವ್ಯಕ್ತಿ ಕೊಲೆ ಆಗ್ತಾನೆ, ಪ್ರಚೋದನೆ ಕೊಟ್ಟಿರ್ತಕ್ಕಂಥದ್ದು, ಅವನ್ನ ನೀನು ಕೊಲೆ ಮಾಡುವಂಥ ಪ್ರಚೋದನೆ ಒಂದು. ಅಥವಾ 2ನೇದು ಇವರೇ ಕೊಲೆ ಮಾಡಿರ್ತಕ್ಕಂಥದ್ದು. ಆ 2ರಲ್ಲಿ ಒಂದು ಮಾಡಿದರೂ ಕೂಡ ಈ ಜನ್ಮಗಳಲ್ಲಿ ಆ ವ್ಯಕ್ತಿಗಳು ಕೊಲೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ಪಾಪಗಳಿಗನುಸಾರವಾಗಿ ಭಗವಂತ ಮಾಡಿಸ್ಕೊಂಡು ಹೋಗ್ತಾನೆ. ನಾವು ಹೇಳ್ತೀವಿ, ಅಯ್ಯೋ ಆ ವ್ಯಕ್ತಿ ಕೊಲೆಯಾದ, ಈ ವ್ಯಕ್ತಿ ಕೊಲೆಯಾದ ಅಂತ.
ಬಟ್ ಅವನ ಪಾಪಗಳ ಅನುಸಾರವಾಗಿ ಅವನು ಕೊಲೆ ಆಗೋದು, ಸುಮ್ಮನೆ ಆಗಲ್ಲ, ದೈವ ಇಚ್ಛೆ ಆಗಿರುತ್ತೆ. ಕೊಲೆ ಮಾಡೋನಿಗೆ ಇಚ್ಛೆಗಳು ಜಾಸ್ತಿ ಇರುತ್ತೆ. ನಾನು ಅವನ್ನ ತುಳಿದಾಕ್ಬಿಡ್ಬೇಕು, ಸಾಯಿಸಾಕ್ಬಿಡ್ಬೇಕು. ಸೊ ಏನೋ ಒಂದು ಇಚ್ಛೆಗಳಿರುತ್ತೆ ಮನಸ್ಸುಗಳಲ್ಲಿ. ಆ ಇಚ್ಛೆನ ಭಗವಂತ ರೈಸ್ ಮಾಡ್ತಾನೆ. ಯಾವ ವ್ಯಕ್ತಿ ಈ ವ್ಯಕ್ತಿ ಹೊಡಿಬೇಕು, ಕೊಲೆ ಮಾಡಬೇಕು ಅಂತ ಬಯಸ್ತಾ ಇರ್ತಾನೆ, ಆ ವ್ಯಕ್ತಿಯ ಹಣೆಬರ ನೋಡ್ತಾನೆ. ಇನ್ನೊಬ್ಬ ಆಪೋಸಿಟ್ ಪರ್ಸನ್ ವ್ಯಕ್ತಿಯ ಹಣೆಬರ ಭಗವಂತ, ಓ ಇವನು ಇಚ್ಛಿಸ್ತಾ ಇದ್ದಾನೆ ಹೊಡೆಯೋದಕ್ಕೆ, ಅಥವಾ ಇವನು ಇಚ್ಛಿಸ್ತಾ ಇದ್ದಾನೆ ಕೊಲೆ ಮಾಡೋದಕ್ಕೆ. ಅವನ ಹಣೆ ಬರದಲ್ಲಿ ಯಾವುದಾರ ಜನ್ಮದಲ್ಲಿ ಇವನು ಕೊಲೆ ಏನಾರ ಮಾಡಿದನ ಅಂತ ಭಗವಂತ ನೋಡ್ತಾನೆ. ಅವೆರಡರಲ್ಲಿ ಒಂದಾಗಿದ್ರೂ ಕೂಡ ಆ ವ್ಯಕ್ತಿಯ ಟೈಮ್ನ ಭಗವಂತ ಫಿಕ್ಸ್ ಮಾಡ್ತಾನೆ ಅವನ ಕತೆ ಮುಗಿಯೋದಕ್ಕೆ. ಈ ವ್ಯಕ್ತಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ಜನ್ಮದಲ್ಲಿ ಶಿಕ್ಷೆ ಇಲ್ಲೂ ಅನುಭವಿಸ್ತಾರೆ, ಅಥವಾ ಮಿಸ್ಸಾಗಿ ಬಚಾವಾದರೂ ಕೂಡ ಸತ್ತ ಮೇಲೆ ಯಮಲೋಕದಲ್ಲಿ ಸಮಸ್ಯೆ ಇದ್ದಿದ್ದೆ, ಮತ್ತೆ ನೆಕ್ಸ್ಟ್ ಜನ್ಮಗಳಲ್ಲಿ ಯಾವ್ಯಾವ ಜನ್ಮದಲ್ಲಿ ಹುಡ್ತಾರೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಗಳು ಕೂಡ ಕೊಲೆ ಆಗ್ತಕ್ಕಂಥದ್ದು. ನಾವೇನು ಮಾಡ್ತೀವಿ ನಮ್ಗೆ ವಾಪಸ್ ಕೊಡ್ತಾನೆ ದೇವರು. ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದರೆ ನಮಗೂ ಒಳ್ಳೇದು ಮಾಡ್ತಾನೆ, ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದರೆ ನಮಗೂ ಕೆಟ್ಟದ್ದು ಮಾಡ್ತಾನೆ. ಬಟ್ ಇವೆಲ್ಲ ಕರ್ಮದ ಆಧಾರಿತ ಪ್ಲಸ್ ಟೈಮ್ಗಳು, ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕೋ ಅದಾಗ್ತಾ ಇರುತ್ತೆ. ಬಟ್ ನಮ್ಮಲ್ಲಿ ಕೆಟ್ಟ ಇಚ್ಛೆಗಳು ಹುಟ್ಟಬಾರ್ದು. ನಾನು ಅವನ ಮನೆ ಹಾಳು ಮಾಡಬೇಕು, ಇವನ ಮನೆ ಹಾಳಾಗೋಗಲಿ, ಇವನನ್ನು ಕೊಲೆ ಮಾಡಬೇಕು, ಇವನಿಗೆ ಕೆಟ್ಟದ್ದು ಮಾಡಬೇಕು, ಈ ಇಚ್ಛೆಗಳು ಬರಬಾರ್ದು ಅಂತ ಹೇಳ್ತಾನೆ ಭಗವಂತ. ಶಾಸ್ತ್ರಗಳು ಹೇಳೋದು ಅದನ್ನೇ, ಇಚ್ಛೆಗಳು ಚೆನ್ನಾಗಿ ಮಾಡಿಕೊಳ್ಳಿ. ನಮ್ಮಲ್ಲಿ ಕೆಟ್ಟ ಇಚ್ಛೆ ಬಂದರೆ ಅದ್ರ ಪ್ರಕಾರನೇ ದೇವ್ರು ಮಾಡಿಸೋದು. ನಾನು ಮಾಡಿಲ್ಲ ಕೊಲೆ ಅಂದರೆ ದೇವರೇ ಮಾಡಿಸೋದು ಕರೆಕ್ಟ್. ನಮ್ಮ ಇಚ್ಛೆ ನಾವು ಕೆಟ್ಟದ್ದು ಮಾಡಬೇಕು ಅಂತ ಕೆಟ್ಟದ್ದೇ ಮಾಡಿಸ್ತಾನೆ ದೇವರು. ಇಲ್ಲ ನಮ್ಮ ಇಚ್ಛೆ ತುಂಬ ಒಳ್ಳೇದು ಮಾಡಬೇಕು, ಇನ್ನೊಬ್ಬರಿಗೆ ಒಳ್ಳೆಯದೇ ಮಾಡಿಸ್ಕೊಂಡು ಹೋಗ್ತಾನೆ ದೇವರು. ಏಕೆಂದರೆ ಇದು ಆಧ್ಯಾತ್ಮ ಶಾಸ್ತ್ರ, ಇದು ನಮ್ಮ ಮನಸ್ಸಿನ ಶಾಸ್ತ್ರ. ಆಧ್ಯಾತ್ಮ ಶಾಸ್ತ್ರ ಬೇರೆ ಅಲ್ಲ, ನಮ್ಮ ಮನಸ್ಸು ಬೇರೆ ಅಲ್ಲ. ಮನಸ್ಸಿನ ಶಾಸ್ತ್ರಗಳನ್ನೇ ಆಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಮನಸ್ಸನ್ನು ಯಾರು ಕರೆಕ್ಟಾಗಿ ಇಟ್ಕೋತಾರೆ ಅವ್ರ ಜಾತಕ ಹೇಗೆ ಇದ್ರೂ ಬಚಾವಾಗ್ಬೋದು ಅಂತಲೇ ಹೇಳಿರೋದು. ಕೊಲೆ ಮಾಡುವ ಇಚ್ಛೆ ಬರಬಾರ್ದು, ಇನ್ನೊಬ್ರಿಗೆ ಹೊಡೆಯುವ ಇಚ್ಛೆ ಬರಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋ ಮನಸ್ಸು ಬರಬಾರ್ದು. ಬಂತ ಪಾಪಗಳನ್ನ ಕಟ್ಕೋಬೇಕು, ಜನ್ಮಾಂತರದಲ್ಲೂ ಅನುಭವಿಸ್ಬೇಕು, ಈ ಜನ್ಮದಲ್ಲೂ ಅನುಭವಿಸ್ಬೇಕು, ಯಮಲೋಕದಲ್ಲೂ ಅನುಭವಿಸ್ಬೇಕು. ಇವೆಲ್ಲ ಇದ್ದಿದ್ದೆ, ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಬಟ್ ಕೊಲೆ ಮಾಡೋರ್ಗೂ ಇನ್ನೊಂದು ಸೀಕ್ರೆಟ್ ಏನು ಅಂದರೆ ಇದೇ ಕಾಂಬಿನೇಷನ್ ಇರುತ್ತೆ, ಅದೇ ಸೀಕ್ರೆಟ್. ಯಾಕೆಂದರೆ 7-8-12 ಅಂತ ಹೇಳ್ದು, ಈ ಮನೆಗಳಲ್ಲಿ ಗ್ರಹ ಕೂತ್ಕೊಂಡು ದಶಾಭುಕ್ತಿನಲ್ಲಿ ಬಂದರೆ ಕೊಲೆ ಆಗ್ತಾರೆ ಅಂತ. ಕೊಲೆ ಮಾಡೋವನಿಗೂ ಅದೇ ಕಾಂಬಿನೇಷನ್ ಇರುತ್ತೆ. ಅವನಿಗೂ 7-8-12 ಅಂದರೆ 7 ಅಂದರೆ ಇನ್ನೊಬ್ಬ ಪರ್ಸನ್ನು, 8 and 12 ಅಂದರೆ ಅವನಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು, ತುಳಿದು ಬೇಸಾಗ್ತಕ್ಕಂಥದ್ದು ಅಥವಾ ಏನೋ ಒಂದು ಮಾಡಾಕ್ತಕ್ಕಂಥದ್ದು ಈ 7-8-12 ಕಾಂಬಿನೇಷನ್. ಇದು ಯಾರ ಜಾತಕದಲ್ಲಿ ರನ್ ಆಗುತ್ತೆ, ಆ ವ್ಯಕ್ತಿಗಳ ಭಾವನೆಗಳು ಆಗಿರುತ್ತೆ, ಆ ವ್ಯಕ್ತಿಯ ಮನಸ್ಸು ಕೆಟ್ಟೋಗಿರುತ್ತೆ. 7-8-12 ಅಂದರೆ ಮನಸ್ಸನ್ನು ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಒಂದು ಈ ಸಹವಾಸ ದೋಷ ಅಂತ ಹೇಳ್ತೀವಿ. ನಾವು ಸುಮ್ಮನಿದ್ದೋ ಇಷ್ಟು ದಿನ ಚೆನ್ನಾಗಿದ್ದೋ, ಯಾರೋ ಒಂದು 10 ಜನ ಬಂದರು, ಯಾರೋ ಒಂದು 5 ಜನ ಬಂದರು, ಅಥವಾ ಯಾರೋ ಒಂದು 2 ಬಂದರು ನಮ್ಮ ಲೈಫಿಗೆ ಎಂಟ್ರಿ ಆದರು. ಅದೇ 7-8-12 ನಮ್ಮ ಜಾತಕದಲ್ಲಿ 7-8-12 ನಡೆಯುವಾಗ ಬರ್ತಕ್ಕಂಥ ಫ್ರೆಂಡ್ಸು ಕೆಟ್ಟ ಫ್ರೆಂಡ್ಸ್ ಆಗಿರ್ತಾರೆ. ಅವರಿಂದನೇ ನಾವು ಜೀವನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಅಥವಾ ದಾರಿ ತಪ್ಪತಕ್ಕಂಥದ್ದು ಇದೇ 7-8-12. ಸೊ ನಮಗೆ ಏಕೆಂದರೆ 7 ಅಂದರೆ ಫ್ರೆಂಡ್ಸ್ಗೂ ಬರುತ್ತೆ, ಆಪೋಸಿಟ್ ಪರ್ಸನ್ಸ್ಗೂ ಬರುತ್ತೆ. ಅಲ್ಲಿ 8ನೇ ಮನೆ ಬಂದರೂ ಕೂಡ 11 ಬಂದಾಗ ನಮಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಸಮಾಜಮುಖಿ ಫ್ರೆಂಡ್ಸ್ ಸಿಗ್ತಾರೆ, ಒಳ್ಳೆಯದನ್ನೇ ಮಾಡಿಸ್ತಕ್ಕಂಥ ಫ್ರೆಂಡ್ಸ್ ಸಿಗ್ತಾರೆ. 12 ಬಂದರೆ ಅವರು ಹಾಳಾಗ್ತಾರೆ, ನಮ್ಮನ್ನು ಹಾಳು ಮಾಡ್ತಾರೆ. ಇದು ಜಾತಕದ ರೀತಿ ನಾವು ಹೇಳ್ಬೋದು. ನಮ್ಮ ಜಾತಕದಲ್ಲಿದ್ದರೆ ಪಟ್ಟಂತ ಕನೆಕ್ಟ್ ಆಗಿಬಿಡ್ತಾರೆ, ಅಥವಾ ಜಾತಕದಲ್ಲಿ ಇಲ್ಲದೇ ಇದ್ದರೂ ಕೂಡ ಕನೆಕ್ಟ್ ಆಗ್ತಾರೆ. ನಾವು ಹೋಗಿ ಇನ್ನೊಬ್ಬರು ಸವಾಸ ಮಾಡ್ತೀವಿ, ಯಾಕೆಂದರೆ ಅವ್ರಿಗೆ 7-8-12 ಇರುತ್ತಲ್ಲ. ನಾವು ಹೋಗಿ ಇನ್ನೊಬ್ಬರು ಸವಾಸ ಮಾಡಿದಾಗ ಅವ್ರ ಜೊತೆ ಸೇರಿ ನಾವು ಹಾಳಾಗ್ತಕ್ಕಂಥದ್ದು ಇರುತ್ತೆ. ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ನಿಮ್ಮ ಕರ್ಮಗಳನ್ನ ತಿಳಿಸುತ್ತೆ. ನೋಡಪ್ಪ, ನಿನಗೆ ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಇದೆ, ನಿನ್ನ ಥಾಟ್ಸ್ ಕೆಟ್ಟದ್ದು ಬರ್ತಕ್ಕಂಥ ಸಾಧ್ಯತೆ ಇದೆ, ಆದಷ್ಟು ಒಳ್ಳೆ ರೀತಿ ಬದಲಾಯಿಸ್ಕೊ. ಇಲ್ಲಾಂದರೆ ಏನಾಗುತ್ತೆ, ಕೆಟ್ಟದ್ದಾಗತ್ತೆ. ಅನುಭವಿಸ್ತೀಯಾ, ಇಲ್ಲೂ ಅನುಭವಿಸ್ತೀಯಾ, ಸತ್ತ ಮೇಲೂ ಅನುಭವಿಸ್ತೀಯಾ, ನೆಕ್ಸ್ಟ್ ಜನ್ಮಾಂತರದಲ್ಲೂ ಅನುಭವಿಸ್ತೀಯಾ. ಏಕೆಂದರೆ ಹಿಂದಿನ ಜನ್ಮಗಳಲ್ಲಿ ಕೆಟ್ಟ ಇಚ್ಛೆ ಇಟ್ಕೊಂಡು ಜೀವನ ಮಾಡಿ ಸತ್ತು ಬಂದಿದೆಯಾ. ಶಾಸ್ತ್ರಗಳು ಹೇಳ್ತಕ್ಕಂಥದ್ದು, ಜ್ಯೋತಿಷ್ಯ ಶಾಸ್ತ್ರ ಇದನ್ನೇ ಹೆಲ್ಪ್ ಮಾಡೋದು. ಎಷ್ಟು ಸೇವ್ ಆಗುತ್ತೆ ಲೈಫು. ಕೋಪ ತಾಪ ಇದ್ದರೆ ಹೇಳುತ್ತೆ, ನೀನು ಈ ಥರ ಮನಸ್ಥಿತಿಯನ್ನಿದ್ರೆ ಹಂಗೆ ಹೇಳುತ್ತೆ. ಒಳ್ಳೆ ಮನಸ್ಥಿತಿ ಕಾಂಬಿನೇಷನ್ ಇದೆ, ಅದಕ್ಕೂ ಪ್ಲ್ಯಾನ್ ಹೇಳುತ್ತೆ. ಓನ್ಲಿ ಪ್ಲ್ಯಾನ್. ಜ್ಯೋತಿಷ್ಯ ಅಂದರೆ ಪ್ಲ್ಯಾನ್, ಪರಿಹಾರ ಅಲ್ಲ.
ಪರಿಹಾರದಿಂದ ನಾವೊಂದು ಕೊಲೆ ಮಾಡೋದು ಅಂದರೆ ಅದನ್ನು ಕೊಲೆ ಮಾಡಿದ್ದು ಆ ಕಳಂಕ ಹೋಗೋದಿಲ್ಲ. ಕರೆಕ್ಟ್? ಏನಾಗಬೇಕೋ ಅದು ಹಾಗೇ ಆಗುತ್ತೆ. ಬಟ್ ನಮ್ಮ ಇಚ್ಛೆಗಳು ಆದಷ್ಟು ಒಳ್ಳೆಯದಿರಲಿ ಅಂತ ನಾವು ಬೇಡ್ಕೋಬೇಕು ಭಗವಂತನಲ್ಲಿ. ಇಚ್ಛೆ, ಒಳ್ಳೊಳ್ಳೆ ಇಚ್ಛೆ ಕೊಡಬೇಕು ಅಂದರೂ ದೇವ್ರ ಇಚ್ಛೆ ಆಗಬೇಕು. ಬಟ್ ನಮ್ಮಲ್ಲಿ ಸ್ವಲ್ಪ ಮನಸ್ಸು ಹುಟ್ಟಬೇಕು, ಹುಟ್ಟುತ್ತಾ ಒಳ್ಳೆಯದೇ ಆಗುತ್ತೆ. ಇದು ಶಾಸ್ತ್ರದ ರೀತಿ, ಆಧ್ಯಾತ್ಮದಲ್ಲಿ ಬರ್ತಕ್ಕಂಥದ್ದು. ಪ್ಲಸ್ ಆ ಗ್ರಹಗಳ ಕಾಂಬಿನೇಷನ್ನು ಇಲ್ಲಿ ಕುಜ, ರಾಹು, ಶನಿ, ಕೇತು ಈ ಮನೆಗಳನ್ನ ತೊಗೊಂಡಲ್ಲಿ ಮೋಸ್ಟ್ ಡೇಂಜರಸ್. ಯಾಕೆಂದರೆ ಪಾಪಗ್ರಹಗಳು ಈ ಕಾಂಬಿನೇಷನ್ ತೊಗೊಂಡ್ಬಿಟ್ರೆ ಅವರು ಕನ್ಫರ್ಮಾಗಿ ಆ ದಾರಿಗೆ ಹೋಗ್ಬಿಡ್ತಾರೆ. ಅದೇ ಸಮಸ್ಯೆ. ಶುಭ ಗ್ರಹಗಳಲ್ಲಿ ಬಂದಾಗ ಸ್ವಲ್ಪ ಕಂಟ್ರೋಲ್ಡ್ ಅಂತ ಹೇಳ್ತೀವಿ. ಪಾಪಗ್ರಹಗಳು ತೊಗೋಬಾರ್ದು ಈ ಮನೆಗಳು. ಡೇಂಜರಸ್. ಓಕೆ, ಜ್ಯೋತಿಷ್ಯದ ಒಂದು ತುಣುಕು. ಇಷ್ಟನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.